ಎಲ್ಲರಿಗೂ ನಮಸ್ಕಾರ. ಕಳಸ ಕುಕ್ಕಿಂಗ್ಗೆ ಸ್ವಾಗತ. ಇನ್ನೇನು ಶ್ರಾವಣ ಮಾಸ ಮುಗಿದಿದೆ, ಗಣೇಶ ಚತುರ್ಥಿ ಬಂತಲ್ಲ. ಗಣೇಶ ಹಬ್ಬಕ್ಕೆ ಟ್ರೆಡಿಷನಲ್ ಆಗಿ ಮಾಡುವಂಥ ಕಡುಬು ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ಮೊದಲು ಒಂದು ಚಿಕ್ಕ ಕಪ್ಪಷ್ಟು ಎಳ್ಳನ್ನ ಬಾಣಲಿಗೆ ಹಾಕಿ ಚಟಪಟನವರೆಗೂ ಹುರ್ಕೊಳ್ಳಿ. ಈಗ ಅದರಲ್ಲಿ ಅರ್ಧ ಅಷ್ಟು ಗಸಗಸೆ ತಗೊಳ್ಳಿ, ಇದನ್ನು ಹುರಿದು ಪಕ್ಕಕ್ಕಿಡಿ. ಈಗ ಒಂದು ಮೀಡಿಯಮ್ ಸೈಜ್ ಕಪ್ಪು, ನಿಮ್ಗಿಷ್ಟ ಬಂದಿದ್ದ ಅಳತೆಯಲ್ಲಿ 1 ಕಪ್ಪು ಹುರಿಗಡಲೆನ ಹಾಕಿ ಹುರಿರಿ, ಅದನ್ನು ಪಕ್ಕಕ್ಕೆ ತಗೊಳ್ಳಿ. ಈಗ ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ಶೇಂಗಾನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ. ಅಲ್ಲಿವರೆಗೂ ರೋಸ್ಟ್ ಮಾಡಬೇಕಂದ್ರೆ ಇದು ಕ್ಲೀನಾಗಿ ಈ ಥರ ರೋಸ್ಟ್ ಆಗಿ ನಾವು ಸಿಪ್ಪೆನ ಹಿಂಗೆ ಮುಟ್ಟಿದ್ರೆ ಬಂದ್ಬಿಡ್ಬೇಕು, ಆ ಥರ ರೋಸ್ಟ್ ಆಗಬೇಕು. ಈಗ ನೋಡಿ, ಈಗ ಅದನ್ನು ಪಕ್ಕಕ್ಕೆ ಇಟ್ಮೇಲೆ ಫಸ್ಟು ಗಸಗಸೆ ಎಳ್ಳನ್ನು ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ. ಈ ಥರ ತರಿಯಾಗಾದರೆ ಸಾಕಾಗುತ್ತೆ. ಈಗ ಅದೇ ಮಿಕ್ಸಿ ಜಾರ್ಗೆ ಹುರಿಗಡಲೆನ ಹಾಕ್ಕೊಂಡು ಪುಡಿ ಮಾಡಿ. ಈಗ ನೋಡಿ, ಶೇಂಗಾನ ಹಾಕೋಣ. ಇಲ್ಲಿ ನೀವು ಶೇಂಗಾನ ಬೇಕಾದ್ರೆ ಸಿಪ್ಪೆ ಬಿಡಿಸ್ಬೋದು, ಇಲ್ಲ ಸಿಪ್ಪೆ ಸಮೇತನೂ ಹಾಕ್ಬೋದು. ನಾನಿಲ್ಲಿ ಸಿಪ್ಪೆ ಸಮೇತನ ಹಾಕ್ತಿದ್ದೀನಿ, ಚೆನ್ನಾಗಿರುತ್ತೆ. ನೀವು ಬೇಕಂದರೆ ಸಿಪ್ಪೆ ಬೇಡ ಅಂದರೆ ಸಿಪ್ಪೆನ ಬಿಡಿಸಿ ನೀವು ಹಾಕ್ಬೋದು. ಈಗ ಇದನ್ನು ಅಷ್ಟೇ ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಒಂದು 4 ರಿಂದ 5 ಏಲಕ್ಕಿ ಹಾಕಿ. ನೋಡಿ, ಈ ರೀತಿ ತರಿ ಇದ್ದರೆ ಸಾಕು. ಇಲ್ಲ ನಿಮ್ಗೆ ಇನ್ನೂ ಸ್ವಲ್ಪ ಮೆತ್ತಗಾಗಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ಮೆತ್ತಗೆ ಮಾಡ್ಕೋಬೋದು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಹಂಗೆ ಮಿಕ್ಸ್ ಮಾಡಿ. ಈಗ ಇದಕ್ಕೆ ನಿಮಗೆ ರುಚಿಗೆ ತಕ್ಕಷ್ಟು ಬೆಲ್ಲ, ನಾನಿಲ್ಲಿ 1.5 ಕಪ್ಪಷ್ಟು ಬೆಲ್ಲ ತೊಗೊತಿದ್ದೀನಿ. ಅದ್ರಿಗೆ ನಾವು ಪುಡಿ ಮಾಡಿಟ್ಟಿರುವಂಥ ಪುಡಿನ ಹಾಕಿ ಮಿಕ್ಸಿ ಮಾಡಿದ್ರೆ ನೋಡಿ, ಈ ಥರ ಬೆಲ್ಲ ಎಲ್ಲ ಪುಡಿ ಆಗೋಗುತ್ತೆ. ಇವಾಗ ಬೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾವು ಇದನ್ನ 1 ತಿಂಗಳಿಂದ 2 ತಿಂಗಳು ಸ್ಟೋರ್ ಮಾಡ್ಕೋಬೋದು. ನೀವು ಇದಕ್ಕೆ ಬೇಕಾದ್ರೆ ಒಣ ಕೊಬ್ಬರಿನೂ ಹಾಕ್ಕೋಬೋದು, ಇಲ್ಲ ಅಂದರೆ ಮಾಡಬೇಕಾದ್ರೆ ಒಣ ಕೊಬ್ಬರಿನ ಯೂಸ್ ಮಾಡ್ಕೋಬೋದು. ನಾನೀಗ ಒಂದು ಜಾರಲ್ಲಿ, ಏರ್ಟೈಟ್ ಜಾರಲ್ಲಿ ಎತ್ತಿಕ್ತಿದ್ದೀನಿ. ಈಗ ನೋಡಿ, ಉಳಿದಿರೋ ಹೂರಣಕ್ಕೆ ನಾನು ಇವಾಗ ಇದಕ್ಕೆ 1 ಕಪ್ಪಷ್ಟು ಹಸಿ ಕೊಬ್ಬರಿನ ತುರಿದು ಹಾಕಿದ್ದೀನಿ. ಇದರಲ್ಲಿ ಈ ಥರ ಹಸಿ ಕೊಬ್ಬರಿ ಹಾಕಿ ನಾವು ಕಡುಬು ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಒಣ ಕೊಬ್ಬರಿಗಿಂತ ಹಸಿ ಕೊಬ್ಬರಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ನೀವು ಬೇಕಂದರೆ ಹಸಿ ಕೊಬ್ಬರಿ ಹಾಕ್ಕೋಬೋದು, ಇಲ್ಲ ಒಣ ಕೊಬ್ಬರಿ ಬೇಕು ಅಂದರೆ ಒಣ ಕೊಬ್ಬರಿ ಹಾಕ್ಕೋಬೋದು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಕಡುಬು ಮಾಡೋಕ್ಕೆ ಮುದ್ದೆ ಮಾಡೋಣ ಬನ್ನಿ. ನೋಡಿ, ಒಂದು ಬಾಣಲಿಗೆ ಅಥವಾ ಒಂದು ಪಾತ್ರೆಗೆ 2 ಕಪ್ಪಷ್ಟು ನೀರು ಹಾಕಿ. ನಿಮಗೆ 2 ಕಪ್ ಬೇಕೋ 3 ಕಪ್ ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ. ಇದಕ್ಕೆ 1-2 ಸ್ಪೂನಷ್ಟು ಅಕ್ಕಿ ಹಿಟ್ಟು, 1-2 ಚಿಟಿಕೆಯಷ್ಟು ಉಪ್ಪು. ಸ್ವಲ್ಪ ಉಪ್ಪು ಹಾಕಿದ್ರೆ ಆ ಮುದ್ದೆ ಸಪ್ಪೆ ಇರಲ್ಲ, ಅದಕ್ಕಾಗಿ ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಸ್ಟವ್ ಮೇಲೆ ಕಾಯಕ್ಕಿಡಿ. ಈಗ ಮುದ್ದೆ ಗಂಟಾಗಬಾರ್ದು ಅಂದರೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಾಕಿ ಇದು ಚೆನ್ನಾಗಿ ಕುದಿಯೋಕ್ಕೆ ಬಿಡಿ. ಎಷ್ಟು ಚೆನ್ನಾಗಿ ಕುದ್ರೆ ಅಷ್ಟು ಚೆನ್ನಾಗಿ ಮುದ್ದೆ ಬರುತ್ತೆ. ಈಗ ನಾನು 2 ಕಪ್ಪು ನೀರಿಗೆ 1 ಕಪ್ಪಷ್ಟು ಹಿಟ್ಟು ಹಾಕ್ತಿದ್ದೀನಿ. ಇಲ್ಲಿ ನೀವು ಹಿಟ್ಟು ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ನೋಡಬೇಕಾಗುತ್ತೆ. ಈಗ ನೋಡಿ, ಏನು ಮಾಡಬೇಡಿ, ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡಿ. ಸಿಮ್ಮಲ್ಲಿಟ್ಟು 5 ಮಿನಿಟ್ಸ್ ಕುದಿಯೋಕ್ಕೆ ಚೆನ್ನಾಗಿ ಬಿಡಿ. ಈಗ ನೋಡಿ, ಒಂದು 5 ನಿಮಿಷ ಆದಮೇಲೆ ನೋಡಿದ್ರೆ ಅದೆಲ್ಲ ಫುಲ್ಲು ಕವರ್ ಆಗಿ ನೀರೆಲ್ಲ ಮೇಲೆ ಉಗ್ತಾ ಇರುತ್ತೆ. ಈಗ ನಿಧಾನಕ್ಕೆ ಕ್ಲೀನಾಗಿ ಗಂಟಿಲ್ದಿರ ಚೆನ್ನಾಗಿ ಕಲಿಸ್ಕೊಳ್ಳಿ. ಇದು ಕಡುಬಿಗೆ ಮುದ್ದೆ ತುಂಬ ಗಟ್ಟಿನೂ ಇರಬಾರ್ದು, ತುಂಬ ಸಾಫ್ಟು ಇರಬಾರ್ದು. ಒಂದು ಹದದಲ್ಲಿದ್ದರೆ ಮಾತ್ರ ಕಡುಬು ಮಾಡೋಕ್ಕೆ ಚೆನ್ನಾಗಿರುತ್ತೆ. ತುಂಬ ಗಟ್ಟಿಯಾದರೂ ಚೆನ್ನಾಗಿರಲ್ಲ, ತುಂಬ ಮೆತ್ತಗಾದರೂ ನಾವು ಕಡುಬು ಮೋಲ್ಡ್ ಮಾಡೋಕ್ಕೆ ಬರೋದಿಲ್ಲ. ಇವಾಗ ನೋಡಿ, ಈ ಥರ ಎಲ್ಲ ಕಲಸಿದ್ಮೇಲೆ ಇನ್ನೊಂದು 5 ಮಿನಿಟ್ಸ್ ಚೆನ್ನಾಗಿ ಸ್ಟೀಮ್ ಆಗೋ ಥರ ಸಿಮ್ಮಲ್ಲಿಟ್ಟು ಬೇಯಿಸಿ. ನಾವು ಇಡ್ಲಿ ಬೇಯಿಸ್ತೀವಲ್ಲ ಆ ಥರ. ನೀವು ಈ ಥರ ಬೇಯಿಸಿದ್ದೀರಂದರೆ ನಮಗೆ ಯಾವುದೇ ಥರ ಮತ್ತೆ ಕಡುಬು ಮಾಡಿದ್ಮೇಲೆ ಇನ್ನೊಂದ್ಸರಿ ಸ್ಟೀಮ್ ಮಾಡಬೇಕು ಅಂತ ಅನಿಸೋದಿಲ್ಲ. ಬೇಕು ಅಂದರೆ ಅವಾಗ ಮಾಡ್ಬೋದು, ಇಲ್ಲ ಚೆನ್ನಾಗಿದೆ ಅಂದರೆ ಹಾಗೂ ಬಿಡ್ಬೋದು. ನೋಡಿ, ಈಗ ನಾವು ಕೈ ಮುಟ್ಟಿದ್ರೆ ನಮಗೆ ಯಾವುದೇ ಥರ ಹಿಟ್ಟು ಗಂಜಿ ಥರ ಅಂಟುತ್ತಿಲ್ಲ. ಈ ಥರ ಆದಾಗ ಹಿಟ್ಟು ಕ್ಲೀನಾಗಿ ಬೆಂದಿದೆ ಅಂತ. ಈಗ ಕೆಳಗಡೆ ಇಳಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಬಿಸಿ ಇದೆ ಸ್ಪೂನಲ್ಲಿ ಮಿಕ್ಸ್ ಮಾಡಿ. ಇಲ್ಲಾಂದರೆ ಸ್ವಲ್ಪ ತಣ್ಣಗಾದ್ಮೇಲೆ ಒಂಚೂರು ತುಪ್ಪ ಅಥವಾ ಎಣ್ಣೆನ ಕೈಗೆ ಹಚ್ಕೊಂಡು ಚೆನ್ನಾಗಿ ಗಂಟಿಲ್ದಿರ ಎಲ್ಲ ಚೆನ್ನಾಗಿ ಈ ಥರ ಕಲಿಸ್ಕೊಳ್ಳಿ. ಇಲ್ಲ ನಿಮಗೆ ಮುದ್ದೆ ಮಾಡಿ ರೂಢಿ ಇದೆ ಅಂದರೆ ಕ್ಲೀನಾಗಿ ಮುದ್ದೆ ಕೋಲಲ್ಲಿ ತಿರುಗಿಕೊಂಡು ಚೆನ್ನಾಗಿ ಸಾಫ್ಟಾಗಿ ಮಾಡ್ಕೋಬೋದು. ಇದು ಈಸಿಯಾಗಿ ಈ ಥರ ಮಾಡಿಬಿಟ್ಟು ಪಕ್ಕಕ್ಕಿಡಿ. ಇವಾಗ ಇದು ಬಿಸಿ ಆರೋಗ್ದಿರ ಪ್ಲೇಟ್ ಮುಚ್ಚಿ ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ನೋಡಿ, ಕಡುಬು ಮಾಡೋದು ನೋಡೋಣ. ನಮಗೆ ಯಾವ ಸೈಜ್ ಬೇಕೋ ಆ ಸೈಜು ಉಂಡೆ ತಗೊಂಡು
ಈ ಥರ ಬಾಲ್ ಶೇಪಲ್ಲಿ ಕ್ಲೀನಾಗಿ ಬಾಲ್ ಮಾಡ್ಕೊಳ್ಳಿ. ಈಗ ನಾವು ಇದನ್ನು ಒಂದು ಸ್ವಲ್ಪ ಕೈಯಲ್ಲಿ ಈ ಥರ ತಟ್ಕೊಂಡು ನಾವು ಕ್ಲೀನಾಗಿ ಈಸಿಯಾಗಿ ಹೇಗೆ ಕಡುಬು ಮಾಡೋದು ಅಂತ ತೋರಿಸೋಣ. ನೋಡಿ, ಇದು ರೋಟಿ ಮಾಡೋ ಪೇಪರ್ ಇರುತ್ತಲ್ಲ, ಅಥವಾ ಬಟರ್ ಪೇಪರ್ ಯಾವುದಾದ್ರೂ ಯೂಸ್ ಮಾಡ್ಬೋದು. ಈ ಥರ ಸ್ವಲ್ಪ ಲೈಟಾಗಿ ತುಪ್ಪ ಅಥವಾ ಎಣ್ಣೆ ಹಚ್ಚಿ ಅದ್ರ ಮೇಲೆ ಇಟ್ಟು ಸ್ವಲ್ಪ ತೆಳ್ಳಗೆ ರೊಟ್ಟಿ ತಟ್ಟಂಗೆ ತಟ್ಟಿ. ನೋಡಿ, ನಿಮಗೆ ಇಲ್ಲಿ ಯಾವ ಥರ ಬೇಕೋ ಆ ಥರ ತಟ್ಕೋಬೋದು. ಇದನ್ನು ತಟ್ಟಿದ ಮೇಲೆ ಈ ಥರ ಕಡುಬು ಮಾಡೋ ಮೋಲ್ಡ್ ತಗೊಂಡು ಅದ್ರ ಮೇಲೆ ಈ ಥರ ಹಾಕ್ಕೊಳ್ಳಿ. ಈ ಥರ ಹಾಕಿದ್ಮೇಲೆ ನಮಗಿಲ್ಲಿ ಫಿಲ್ಲಿಂಗ್ ಎಷ್ಟು ಬೇಕೋ ಅಷ್ಟು ತುಂಬ್ಕೊಳ್ಳಿ. ತುಂಬಾ ತುಂಬಿದ್ರೆ ಕಡುಬು ಒಡೆದೋಗುತ್ತೆ. ಕ್ಲೀನಾಗಿ ಅದೆಷ್ಟು ಇಡ್ಸುತ್ತೋ ಅಷ್ಟು ತುಂಬಿ ನೋಡಿ, ಈ ಥರ ಮತ್ತೆ ಮರ್ಚಿಬಿಟ್ಟು ಈಗ ಮೋಲ್ಡ್ನ ಕ್ಲೀನಾಗಿ ಟೈಟಾಗಿ ಪ್ರೆಸ್ ಮಾಡಿಬಿಟ್ಟು ಸೈಡಲ್ಲಿ ಬರೋ ಎಕ್ಸ್ಟ್ರಾ ಹಿಟ್ಟನ್ನೆಲ್ಲ ತೆಗೀರಿ. ಈಗ ನೋಡಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಶೇಪು. ಇದು ಒಂಥರ ಮೋಲ್ಡು ತುಂಬ ಡಿಸೈನ್ಫುಲ್ ಆಗಿದೆ. ಈಗ ನೋಡಿ, ಇನ್ನೊಂದು ಲೇಯರು ಬಂತು. ಈಗ ಈ ಥರ ಕಡುಬು ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಬನ್ನಿ. ಇಲ್ಲಿ ನೋಡಿ, ಈ ಥರ ನಿಮ್ಗೆ ಇನ್ನೊಂದು ಕ್ಲೀನಾಗಿ ಅರ್ಥ ಆಗಲಿ ಅಂತ ತೋರಿಸ್ತಿದ್ದೀನಿ ಈಸಿ ಮೆಥಡು. ಈ ಥರ ರೊಟ್ಟಿ ಥರ ಸ್ವಲ್ಪ ತಟ್ಕೊಂಡು ಮೋಲ್ಡ್ ಮೇಲೆ ಹಾಕಿ ನೋಡಿ, ಇಲ್ಲಿ ನೋಡ್ಬೋದು ನೀವು, ಮುದ್ದೆ ಒಂಚೂರು ಅಂಟಂಟಿಲ್ಲ ಅಥವಾ ಮೆತ್ತಗೆ ಅನ್ನಿಸ್ತಿಲ್ಲ, ಕ್ಲೀನಾಗಿ ಬೆಂದಿದೆ. ಹಿಂಗೆ ಬೇಯಿಸಿದ್ರೆ ನೀವು ಮತ್ತೆ ಸ್ಟೀಮ್ ಮಾಡೋ ನೆಸೆಸಿಟಿ ಇರಲ್ಲ. ಇಲ್ಲ ಬೇಕು ಅಂದರೆ ಸ್ಟೀಮು ಮಾಡ್ಕೋಬೋದು. ಇಲ್ಲಿ ನೋಡಿ, ಈ ಥರ ಕ್ಲೀನಾಗಿ ಹಾಕ್ಕೊಂಡು ಫೋಲ್ಡ್ ಮಾಡಿ ಗಟ್ಟಿಯಾಗಿ ಪ್ರೆಸ್ ಮಾಡಿ ಎಕ್ಸ್ಟ್ರಾ ಹಿಟ್ಟನ್ನೆಲ್ಲ ತೆಗೆದು ಕ್ಲೀನಾಗಿ ಮೋಲ್ಡಿಂದ ಕಡುಬನ್ನು ತೆಗೆದು ನೋಡಿದ್ರೆ ಎಷ್ಟು ಕ್ಲೀನಾಗಿರುತ್ತೆ. ನೋಡಿ, ಇದೇ ಥರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಡುಬನ್ನ ರೆಡಿ ಮಾಡ್ಕೊಳ್ಳಿ. ನಾನಿಲ್ಲಿ ಕ್ಲೀನಾಗಿ ಒಂದು ಕಡುಬು ರೆಡಿ ಮಾಡಿ ಇಲ್ಲಿಡ್ತಾ ಇದ್ದೀನಿ. ಅದ್ರ ಜೊತೆಗೆ ಮೋದಕ ಸ್ಟೈಲಲ್ಲಿನೂ ಮೋಲ್ಡಲ್ಲಿ ಯೂಸ್ ಮಾಡಿಕೊಂಡು ಮೋದಕ ಥರನೂ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.